ತಿಂಗಳಲ್ಲಿ ಮೇಷರಾಶಿಯವರ ಅದೃಷ್ಟ ಬದಲಾವಣೆ ಹೇಗಾಗ್ತಿದೆ ಅಂತ ಗೊತ್ತಾ? ಈ ತಿಂಗಳಲ್ಲಿ ಮೇಷರಾಶಿಯವರು ಮಾಡಲೇಬೇಕಾಗಿರುವಂಥ ಒಂದು ಕರ್ತವ್ಯ ಏನು ಅಂತ ಗೊತ್ತಾ? ಹಾಗಿದ್ರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಧನಯೋಗ ಇದೆಯಾ? ಬನ್ನಿ ನೋಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ. 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನುಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರಿಗೆ ಕುಜಗ್ರಹನ ಒಂದು ಆಗಮನ ಆಗ್ತಿದೆ. ಇದೇ ತಿಂಗಳ 11ನೇ ತಾರೀಕು 12ನೇ ಮನೆಯಲ್ಲಿದ್ದಂಥ ಕುಜಗ್ರಹ ಅಂದರೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹ ಲಗ್ನಕ್ಕೆ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಮಗೆ ಏನು ಕೆಲಸ ಮಾಡೋದಕ್ಕೂ ಕೂಡ ಆತ್ಮವಿಶ್ವಾಸ ಬರುತ್ತೆ. ಹಾಗೆ ನಿಮಗೆ ಆಗ್ತಿದ್ದಂಥ ಖರ್ಚು, ಅಧಿಕವಾದ ಖರ್ಚಾಗ್ತಾ ಇತ್ತಲ್ವಾ, ಮತ್ತು ನಿಮಗೆ ಏನೋ ಒಂಥರ ಏನು ಕೆಲಸ ಮಾಡಿದ್ರೂ ಕೈಗೆ ಅಂಟುತ್ತಿಲ್ಲ, ಏನು ಮಾಡಿದ್ರೂ ಕೂಡ ನಮಗೆ ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ಕೈಗೆ ಸಿಗ್ತಾ ಇಲ್ಲ, ಮತ್ತು ಎಲ್ಲ ಕೆಲಸಗಳಲ್ಲೂ ಡಿಲೇ ಆಗ್ತಿದೆ, ಎಲ್ಲ ನಾಳೆ ಮಾಡಬೇಕು, ನಾಡಿದ್ದು ಇವತ್ತು ಸಿಕ್ಕುತ್ತೆ, ಇನ್ನೊಂದು ವಾರ ಸಿಕ್ಕುತ್ತೆ ಅಂತ ಎಲ್ಲ ಕೆಲಸದಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಚಿಂತೆನಲ್ಲಿ ಏನಿದ್ರಿ 11ನೇ ತಾರೀಕು ನಂತರ ಅದು ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಯಾವ ರೀತಿಯಾದ ಬದಲಾವಣೆ ಆಗುತ್ತೆ ಅಂತಂದರೆ, ನಿಮ್ಗೆ ಏನೆಲ್ಲ ಲಾಸ್ ಆಗ್ತಾ ಇತ್ತು ಅದು ಗೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಡಿಲೇ ಆಗ್ತಿತ್ತು ಆ ಕೆಲಸಗಳೆಲ್ಲ ಬೇಗ ಆಗೋಕ್ಕೆ ಶುರುವಾಗುತ್ತೆ. ಏನೆಲ್ಲ ನೀವು ಬೇಜಾರಲ್ಲಿದ್ರಿ, ಅಯ್ಯೋ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ ಅಂತ ಏನು ಅಂದ್ಕೊಂಡಿದ್ರಿ, ಅದೆಲ್ಲ ಅದೃಷ್ಟಕರವಾಗಿ ಬದಲಾವಣೆ ಆಗೋಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನೆಲ್ಲ ಹೇಳಿದ್ದು. ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ. ಯಾಕೆ ಅಂತಂದರೆ, ನಿಮ್ಮ ರಾಶ್ಯಾಧಿಪತಿನೇ ಒಂದು ದಿಗ್ಬಲದಲ್ಲಿದ್ದಾನೆ. ಅಂದರೆ ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಅಂದ್ಕೊಳ್ಳುವಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಒಂದು ಶಕ್ತಿ ಮತ್ತು ಧೈರ್ಯ ಬಂದು ನಿಮಗೆ ನಿಂತಂಗಾಗುತ್ತೆ. ಜೊತೆಗೆ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಒಂದು ಸಮಾಗಮ ಕೂಡ ಆಗ್ತಾ ಇದೆ. ಸೊ ಅದರಿಂದ ಏನು ಅಂತಂದರೆ, ಬುಧಾದಿತ್ಯ ಯೋಗ 2ನೇ ಮನೆಯಲ್ಲೇ ನಡೀತಾ ಇದೆ. ಸೊ ಇದಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಕೆಲಸದಲ್ಲಿ ನಿಮಗೆ ಒಳ್ಳೆಯ ಅದ್ಭುತವಾದ ಒಂದು ಅವಕಾಶಗಳು ಕೂಡ ಬರುತ್ತೆ. ಜೊತೆಗೆ ನಿಮ್ಮ ಬುದ್ಧಿಶಕ್ತಿಯಿಂದ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವು ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಾಗಿದೆ ಅಥವಾ ಗೌರ್ಮೆಂಟ್ ವರ್ಕ್ ಮಾಡ್ತಿರೋದು ಕೂಡ ಒಳ್ಳೆಯದಾಗುತ್ತೆ. ಬಿಕಾಸ್ 2ನೇ ಮನೆಯಲ್ಲಿ ನಿಮಗೆ ಸೂರ್ಯನ ಒಂದು ಸ್ಥಾನಮಾನ ಇರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ವರ್ಕ್ಗಳು ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ನ ನೋಡ್ಬೋದು. ಆಲ್ರೆಡಿ ಏನು ಈ 15ನೇ ತಾರೀಕು ಸೂರ್ಯ ನಿಮಗೆ ಬದಲಾವಣೆಯಾಗಿ 2ನೇ ಮನೆಗೆ ಬರ್ತಾನೆ. ನಿಮ್ಮ ಮನೆಯಲ್ಲಿ ಅಂದರೆ ಉಚ್ಚ ರಾಶಿನಲ್ಲಿ ಇರೋವರೆಗೂ ಕೂಡ ತುಂಬ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಅದೇ ರೀತಿಯಲ್ಲಿ 2ನೇ ಮನೆಗೆ ಬಂದಾಗೂ ಕೂಡ ಅಂದರೆ ಧನಸ್ಥಾನಕ್ಕೆ ಬಂದಾಗೂ ಕೂಡ ಗೌರ್ಮೆಂಟಿಂದ ನಿಮ್ಗೆ ಏನೆಲ್ಲ ಅನುಕೂಲಗಳಾಗಬೇಕಾಗಿದೆ, ರಾಜಕಾರಣಿಗಳಿಂದ ಏನೆಲ್ಲ ಅನುಕೂಲಗಳಾಗಬೇಕಾಗಿದೆ, ಎಸ್ಪೆಷಲಿ ಮೇಷ ರಾಶಿಯಲ್ಲಿ ಹುಟ್ಟಿರುವಂತಹ ರಾಜಕಾರಣಿಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅವರ ಕೆಲಸಗಳಲ್ಲೂ ಕೂಡ ಸಕ್ಸಸ್ನ ನೋಡುವಂಥ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಈ ಸದಾವಕಾಶನ ಮಿಸ್ ಮಾಡ್ಕೊಳ್ದಿರಾ ನಿಮ್ಗೆ ಆಗಬೇಕಾಗಿರೋ ಎಲ್ಲ ಕೆಲಸಗಳಿಗೂ ದಯವಿಟ್ಟು ಪ್ರಯತ್ನ ಪಡಿ. ಖಂಡಿತ ಒಳಿತನ್ನು ನೀವು ನೋಡುವಂಥ ಟೈಮ್ ಆಗಿರುತ್ತೆ. ಇನ್ನು 3ನೇ ಮನೆಯಲ್ಲೂ ಕೂಡ ಗುರು ಮತ್ತು ಶುಕ್ರರ ಒಂದು ಸಂಯೋಗ ಆಗ್ತಾ ಇದೆ. ಸೊ ಇದರಿಂದ ಏನು ಅಂತಂದರೆ, ನೀವೇನಾದರೂ
ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಒಂದು 4 ಜನಕ್ಕೆ ನೀವೇನೋ ಒಂದು ಹೇಳ್ತೀರಾ, ನಿಮ್ಮ ಮಾತನ್ನ ಒಬ್ರು ಕೇಳ್ತಾರೆ, ನಿಮ್ಮ ಕೈ ಕೆಳಗಡೆ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಮಾತಿಗೆ ಬೆಲೆ ಬರುವಂಥ ಒಂದು ಟೈಮ್ ಆಗಿರುತ್ತೆ. ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಎಲ್ಲಾನು ಪಾಸಿಟಿವ್ ಇದೆಯಲ್ಲ, ಏನು ಹಂಗಾರೆ ನೆಗೆಟಿವಿನೇ ಇಲ್ವಾ ನಿಮ್ಮ ರಾಶಿಗೆ ಅಂತ ನೋಡೋಕೆ ಹೋದರೆ ಅಂಥ ನೆಗೆಟಿವಿಟಿ ಏನೂ ಇಲ್ಲ. ಕೆಲವೊಂದು ಮಾತ್ರ ಸಣ್ಣ ಪುಟ್ಟದಿರುತ್ತೆ. ಏನಂದರೆ ಕೇತುವಿನ ಸಂಚಾರ. ಕೇತು ನೋಡಿ ನಿಮಗೆ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಇದಷ್ಟು ಉತ್ತಮವಾಗಿರಲ್ಲ. ಏನಾದರೂ ಒಂದು ತೊಂದರೆ ಮಾಡ್ಕೊತಿರ್ತಾರೆ, ಎಲ್ಲಾದರೂ ಏಟ್ ಮಾಡ್ಕೊಂಡ್ಬಿಡೋದು, ಅದರಿಂದ ಏನೋ ಮೂಳೆಗಳಿಗೆ ಏನಾದರೂ ಪೆಟ್ಟಾಗುವಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥದ್ದು, ಅಥವಾ ಏನೋ ಅವಾಗವಾಗ ಹುಷಾರು ತಪ್ತಿರ್ತಾರೆ, ಏನು ಮಾಡಿದ್ರು ವಾಸಿ ಆಗ್ತಾಯಿಲ್ಲ, ಏನು ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಎಷ್ಟು ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಅದಕ್ಕೇನು ಪರಿಹಾರ ಸಿಗ್ತಿಲ್ವಲ್ಲ ಅನ್ನೋ ಒಂದು ಚಿಂತೆ ಕಾಡಬಹುದು. ಹಂಗಂದಿದ ಮಾತ್ರಕ್ಕೆ ಇದಿಷ್ಟೇನೆ, ಏನು ಮಾಡೋಕ್ಕೆ ಆಗೋದಿಲ್ವಾ, ಕೇತು ಬದಲಾವಣೆ ಆಗೋವರೆಗೂ ನಾವು ಇದೇ ನೋವೇ ಅನುಭವಿಸ್ಬೇಕಾ ಅಂತ ಏನಿಲ್ಲ. ಅದಕ್ಕೆ ಕೆಲವು ಪರಿಹಾರಗಳನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಇನ್ನು ಶನಿಯ ಸಂಚಾರ ಅಂತ ನೋಡೋಕೆ ಬಂದಾಗ, ಶನಿ ಬಂದು ನಿಮಗೆ 12ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಖಂಡಿತವಾಗ್ಲೂ ಖರ್ಚು ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ನೀವು ಶನಿ 12ನೇ ಮನೇಲಿ ಬಂದಾಗಿಂದನೂ ಇದನ್ನು ಅನುಭವಿಸ್ತಾ ಇರ್ತೀರ. ಆದರೆ ಸಂಪಾದನೆ ಕೂಡ ಚೆನ್ನಾಗಿ ಆಗ್ತಾ ಇದೆ. ಎಷ್ಟು ಸಂಪಾದನೆ ಮಾಡ್ತಾ ಇದ್ರು ಕೂಡ ಅದರೊಳಗಡೆ ನಿಮಗೆ ಒಂದು ಅರ್ಧದಷ್ಟು ಖರ್ಚು ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡಬೇಕಾಗಿರೋದು, ಖರ್ಚಾಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಖರ್ಚಿದೆ, ಸೊ ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ, ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಫಲಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ರಾಹುವಿನ ಸಂಚಾರ ಅಂತ ತೊಗೊಳಕ್ಕೆ ಬಂದಾಗ ನೋಡಿ, ರಾಹು ನಿಮಗೆ 11ನೇ ಮನೇಲಿ ಕೂತಿದ್ದಾನೆ. ಲಾಭ ಸ್ಥಾನದಲ್ಲಿ ಕೂತ್ಕೊಂಡು ಒಳ್ಳೆ ಲಾಭನ ಖಂಡಿತವಾಗ್ಲೂ ಕೊಡ್ತಾ ಇದ್ದಾನೆ. ರಾಹು ಯಾವಾಗಲೂ ಏನೇ ಕೊಟ್ಟರು ಯಥೇಚ್ಛವಾಗಿ ಕೊಡ್ತಾನೆ. ಅದು ಲಾಭನೇ ಆಗಿರ್ಬೋದು, ನಷ್ಟನೇ ಆಗಿರ್ಬೋದು. ಹಾಗಾಗಿ ಯಾವುದೇ ಒಂದು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರು, ಅಥವಾ ಯಾವುದಾನ ಹೊಸದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಒಂದಲ್ಲ 2 ಸತಿ ಅದನ್ನು ಮತ್ತೊಂದು ಸತಿ ವಿಚಾರ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. ಜೊತೆಗೆ ನಿಮಗೆ ರಾಹು ಜಾಗದಲ್ಲಿ ಇದ್ದರೂ ಕೂಡ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ. ಹಾಗಾಗಿ ತುಂಬ ನೆಗೆಟಿವಿಟಿ ಆಗೋದಕ್ಕೆ ಗುರು ಬಿಡಲ್ಲ. ಗುರು ದೃಷ್ಟಿ ಒಂದು ಒಳ್ಳೆ ಜಾಗದಲ್ಲಿ ಬೀಳ್ತಾ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಪಾಸಿಟಿವಿಟಿನೇ ಕೊಡ್ತಾನೆ. ಜೊತೆಗೆ 7ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ವಿಶ್ವಾಸ ಚೆನ್ನಾಗಿರುತ್ತೆ, ಪ್ರೀತಿ ಚೆನ್ನಾಗಿರುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುತ್ತೆ. ಏನೇ ಭಿನ್ನಾಭಿಪ್ರಾಯಗಳಿರಲಿ, ಗಂಡನಿಗೆ ಹೆಂಡತಿ ಮೇಲಾಗಿರ್ಬೋದು, ಹೆಂಡತಿಗೆ ಗಂಡಿನ ಮೇಲಾಗಿರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಖಂಡಿತವಾಗ್ಲೂ ಗೌರವ ಪ್ರೀತಿ ಅನ್ನೋದು ಕೂಡ ಬೆಳೀತಾ ಹೋಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಅಷ್ಟೇ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಏನಂತ ಆತಂಕ ಪಡುವಂಥ ಯಾವುದೇ ರೀತಿಯಾದ ಒಂದು ವಿಷಯಗಳಿಲ್ಲ ಮೇಷರಾಶಿಯವರಿಗೆ. ತುಂಬ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಇನ್ನು ಪರಿಹಾರ ಅಂತ ಬಂದಾಗ, ಪರಿಹಾರವಾಗಿ ಏನು ಮಾಡ್ಕೋಬೇಕು? ಈಗ ನಾನು ಹೇಳಿದೆ, ಕೇತುವಿನ ಒಂದು ಪ್ರಭಾವದಿಂದ ಮಕ್ಕಳಿಗೆ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಪ್ರತಿ ಮಂಗಳವಾರದ ದಿವಸ ಬೀದಿ ನಾಯಿಗಳಿಗೆ ಆಹಾರನ ಹಾಕಬೇಕು. ಏನಾದರೂ ಅಷ್ಟೇ, ಆದರೆ ಎಂಜಿಲ್ ಮಾತ್ರ ತೊಗೊಂಡೋಗಿ ಹಾಕಬೇಡಿ. ಆವಾಗ ತಾನೇ ಮಾಡಿರೋ ಅಡುಗೆ ಏನಾದರೂ ಇತ್ತು ಅಂದರೆ ತೊಗೊಂಡೋಗಿ ಬೀದಿ ನಾಯಿಗಳಿಗೆ ಹಾಕಿ, ಅಥವಾ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೆಗೆದುಬಿಟ್ಟು ನಾಯಿಗಳಿಗೆ ಹಾಕಿದ್ರೂ ಪರವಾಗಿಲ್ಲ. ಇದಿಷ್ಟನ್ನು ಖಂಡಿತವಾಗ್ಲೂ ನೀವು ಮಾಡ್ಕೊಂಡು ಬಂದರೆ ಆಗೋ ನೆಗೆಟಿವಿಟಿ ಏನು ನಾನು ಹೇಳಿದ್ನಲ್ಲ ಅದನ್ನು ನೀವು ತಪ್ಪಿಸ್ಕೊಬೋದು. 2ನೇದು ಶನಿಯ ಒಂದು ಪ್ರಭಾವದಿಂದ, ಅದಕ್ಕೇನು ಮಾಡಿ, ಪ್ರತಿ ಶನಿವಾರದ ದಿವಸ ಸಾಯಂಕಾಲ ಸೂರ್ಯಾಸ್ತದ ನಂತರ ಏನು ಮಾಡಿ ಅಂದರೆ, ಒಂದು ಸ್ವಲ್ಪ ಪುಳಿಯೋಗರೆನ ಮಾಡ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ನಿರ್ಗತಿಕರಿಗೆ ದಾನ ಮಾಡ್ಕೊಂಡು ಬರೋದು. ಅಂದರೆ ಅದನ್ನು ಕೂಡ ಸೂರ್ಯಾಸ್ತದ ನಂತರ ಕೊಡಿ, ಅದು ಕೂಡ ನಿಮಗೆ ಒಂದು ಬಲನ ತೊಗೊಂಬಂದು ಕೊಡುತ್ತೆ. ಜೊತೆಗೆ ಒಂದು ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಕೂಡ ಬರೋದಿಲ್ಲ. ಈಗ ನಾನು ಮೊದಲೇ ಹೇಳಿದ್ದೆ, ನಿಮಗೆ ಏನಂದರೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ, ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.